ಮಾರ್ನಿಂಗ್ ಎವ್ರಿಬಡಿ. ವೆಲ್ಕಮ್ ವೆಲ್ಕಮ್. ಬನ್ನಿ ಮೇಡಮ್, ನಾನ್ ನಿಮಗೆ ಏನ್ ಮಾಡ್ಬೋದು ಮೇಡಮ್? ವಾಟ್? ಐ ಮೀನ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅನ್ನೋದನ್ನ ಕನ್ನಡದಲ್ಲಿ ಹೇಳಿದೆ. ನಾನು ನಿಮ್ಮ ಬಾಸ್ನ ನೋಡ್ಬೇಕು. ಶೂರ್ ಶೂರ್, ಕಮ್ ಆನ್ ಪ್ಲೀಸ್, ಕಮ್ ಆನ್ ಪ್ಲೀಸ್, ಕಮ್ ಆನ್. ಪ್ಲೀಸ್ ಕಮ್, ಪ್ಲೀಸ್ ಕಮ್ ಸರ್. ಹಲೋ ಹಲೋ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸತ್ಯಮೂರ್ತಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಯಾರಿ ಆನ್, ಕ್ಯಾರಿ ಆನ್. ಮತ್ತೆ ನನ್ನನ್ನ ಕರೀಲೇ ಇಲ್ವಲ್ಲ ಸರ್? ಮತ್ತೆ ಅದು ನಾನು ಹೊಸ ಇಡೋದು ಮಾಡ್ಲೇ ಇಲ್ಲ. ಮಾಡದೇ ಇದ್ರೆ ಏನಾಯ್ತು ಸರ್? ಮಾಡಿದ್ರೆ ಮಾತ್ರ ಕರಿಬೇಕು. ಏನಾಯ್ತು ಸರ್? ಏನಿಲ್ಲ ಸರ್. ಆವತ್ತು ನೋಡಿದ್ರೆ ಭುಜ ಅಲ್ಲಾಡಿಸ್ತಾ ಇದ್ರಿ, ಇವತ್ ನೋಡಿದ್ರೆ ಕೈ ಅಲ್ಲಾಡಿಸ್ತಾ ಇದ್ದೀರಾ. ಹಾಗೇನಿಲ್ಲ ಸರ್, ನಿಮ್ ಆಡ್ಗೆಲ್ಲ ನನ್ನನ್ನೇ ಕರಿಬೇಕು ಸರ್. ಪ್ಲೀಸ್ ಮಿಸ್ ಮಾಡಬೇಡಿ. ಖಂಡಿತ ಕರಿತೀನಿ. ನನಗೆ ತುಂಬಾ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್. ಓಕೆ ಸರ್, ಬಾಯ್. ಮೇಡಮ್ 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 ಮೇಡಮ್, ಏನ್ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರೆ? ಮತ್ತೆ ನಾವಿಬ್ರು ಯಾವಾಗ ಸೇರೋದು? ಐ ಮೀನ್ ವೆನ್ ಶಾಲ್ ವಿ ಮೀಟ್ ಅಗೇನ್ ಅಂತ ಕನ್ನಡದಲ್ಲಿ ಹೇಳಿದೆ ಮೇಡಮ್. ನೆಕ್ಸ್ಟ್ ನಿಮ್ಮ ಆಡ್ ಶೂಟಿಂಗ್ಗೆ ನನ್ನನ್ನ ಕರೆದಾಗ. ಓಕೆ, ಬಾಯ್ ಬಾಯ್. ಹಲೋ, ಯಾವಾಗ? ಹೌದಾ? ಏನಾಯ್ತು ಏನಾಯ್ತು ಆರ್ಮುಗನ್? ನಿಮ್ ಹೆಂಡತಿ ಸತ್ತೋಗ್ಬಿಟ್ರಂತೆ ಸಾ. ಹೌದಾ? ಓ, ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮು. ಆ ಬ್ರಹ್ಮ ಈ ಭೂಮಿ ಮೇಲೆ ಎಷ್ಟು ದಿನ ರೈಸ್ ತಿನ್ನೋ ಯೋಗ ಬರ್ದಿದಾನೋ ಅಷ್ಟೇ ದಿನ ಪ್ರಾಪ್ತಿ ಆಗೋದು. ಯು ಟೇಕ್ ಇಟ್ ಈಸಿ. ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಕಂಟ್ರೋಲ್ ಕಂಟ್ರೋಲ್ ಯುವರ್ ಸೆಲ್ಫ್ ಆರ್ಮುಗಮ್. ಅಳಬೇಡ ಅಳಬೇಡ, ಕಂಟ್ರೋಲ್ ಮಾಡ್ಕೋ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ ಮೈ ಬಾಯ್, ಟೇಕ್ ಇಟ್ ಈಸಿ. ಅಳಬೇಡ ಅಳಬೇಡ. ಏನಾಯ್ತಂತೆ ಸರ್? ಅವ್ರ ಹೆಂಡತಿ ಸತ್ತೋದ್ರಂತೆ. ಓ ಗಾಡ್. ಟೇಕ್ ಇಟ್ ಈಸಿ, ಕಂಟ್ರೋಲ್ ಯುವರ್ ಮಿಸ್ಟರ್ ಆರ್ಮುಗಮ್, ವೆರಿ ಸಾರಿ ಟು ಹಿಯರ್ ಇಟ್. ವೆರಿ ಸಮಾಧಾನ ಮಾಡ್ಕೋ. ಈ ವಯಸ್ಸಲ್ಲಿ ನಿಮ್ ಹೆಂಡತಿ ಸತ್ತಿದ್ದು ಬ್ಯಾಡ್ ಲಕ್ ಆರ್ಮುಗಮ್. ನೋಡಿ, ನನಗೂ ಫಸ್ಟ್ ವೈಫ್ ಸತ್ತೋದ್ಲು, ಆದ್ರೆ ನಾನು ಸಹಿಸ್ಕೊಂಡಿಲ್ವಾ? ಲೈಫ್ ಅಂದ್ರೆ ನದಿ ಇದ್ದಾಗೆ, ಅದು ಹರಿತಾನೆ ಇರುತ್ತೆ. ಯು ಶುಡ್ ಟ್ರಾವೆಲ್ ವಿತ್ ದ ಟೈಮ್ ಮಿಸ್ಟರ್ ಆರ್ಮುಗಮ್. ವೆರಿ ಸಾರಿ. ಅಯ್ಯೋ, ಇದೇನ್ ಆಫೀಸು? ಹೆಂಡತಿ ಸತ್ತ ಅವ್ರ ಕೊಂಪೇನೋ ಒಂದು ಗೊತ್ತಾಗ್ತಾ ಇಲ್ಲ. ಸಾರ್ ಸಾರ್ ಸಾರ್, ಹತ್ತಿರದ ಇವ್ರೆಂತೀವ ಸಾರ್? ಅವ್ರೆಂತಿ ಅವ್ರೆಂತಿ ಸತ್ತೋದ್ರೆ ಇವನೇ ಕಾಣ್ತಾ ಇದ್ದಾನೆ. ಇಟ್ಸ್ ರಿಯಲಿ ಕನ್ಫ್ಯೂಸಿಂಗ್. ವಾಟ್ ಇಸ್ ದಿಸ್ ಸತ್ಯಮೂರ್ತಿ? ಹಲೋ, ಏನಾಯ್ತು ಸತ್ಯಮೂರ್ತಿ, ನಿಮ್ ಫೋನ್. ಹಲೋ, ನಾನೇ ಮಾತಾಡ್ತಾ ಇರೋದು. ಸಾವ್ ಎಷ್ಟು ಗಂಟೆಗೆ ಆಯ್ತ್ರಿ? ಒಂದೆರಡು ಹಾರ ತಗೊಂಬಂದು ಹಾಕ್ಬಿಟ್ಟು ಆ ಬಾಡಿನ ಹರಿಶ್ಚಂದ್ರ ಘಾಟಿಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಎತ್ತಾಕೊಂಡ್ ಬನ್ನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಬಾಡಿನ ಡಿಸ್ಪ್ಯಾಚ್ ಮಾಡ್ಬಿಟ್ಟು ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಬರ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಮನುಷ್ಯನೋ ಇಲ್ಲ ರಾಕ್ಷಸನೋ? ಫೀಲಿಂಗ್ಸೇ ಇಲ್ವಲ್ಲ? ಪರವಾಗಿಲ್ಲ, ಫೀಲಿಂಗ್ಸ್ ಇದೆ. ಕಂಟ್ರೋಲ್ ಯುವರ್ ಸೆಲ್ಫ್ ಮಿಸ್ಟರ್ ಸತ್ಯಮೂರ್ತಿ. ಎಷ್ಟತ್ರ ಏನ್ ಪ್ರಯೋಜನ? ಸತ್ತವ್ರು ವಾಪಸ್ ಬರ್ತಾರೆ ಹೇಳಿ? ನಾನು ಅದಕ್ಕೆಲ್ಲ ಸರ್ ಅಳ್ತಾ ಇರೋದು. ಮತ್ತಿನ್ ಯಾರ ಹೆಂಡತಿ ಸತ್ತೋದ್ರು? ಅಯ್ಯೋ, ಸತ್ತಿರೋದು ನನ್ನ ಹೇಳ್ತೀನಿ ಸರ್. ಆದ್ರೆ ಇವತ್ತು ರಾತ್ರಿಗೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಓ ಗಾಡ್, ದಿಸ್ ಇಸ್ ಹಾರಿಬಲ್. ಏನ್ ಮಿಸ್ಟರ್ ದುರಂತರಾವ್, ವಿಷಯ ಗೊತ್ತಾಯ್ತಾ ನರಸಿಂಹ? ಏನು? ಪಕ್ಕದ ಮನೆ ಗೆಸ್ಟ್ ಹೌಸ್ ಓನರ್ ಮಗನಿಗೆ ಮದ್ವೆ ಆಯ್ತಂತೆ. ಓ, ಅದು ಒಂದ್ ಸೆನ್ಸೇಷನಲ್ ನ್ಯೂಸ್ ನಿಮ್ಗೆ? ಫಸ್ಟ್ ನೈಟ್ ಇಲ್ಲೇ ಅರೇಂಜ್ ಮಾಡಿದಾರಂತೆ. ಅದಕ್ಕೆ ಹುಡುಗ ಬರೋದನ್ನೇ ಕಾಯ್ತಾ ಇದ್ದೀನಿ. ಅವನ್ ಫಸ್ಟ್ ನೈಟ್ ನೀವ್ ಯಾಕೆ ಕಾಯ್ತೀರಾ? ಏನಾದ್ರೂ ಸೆನ್ಸೇಷನಲ್ ನ್ಯೂಸ್ ಸಿಗುತ್ತೇನೋ ಅಂತ. ಅಲ್ಲಿ ನೋಡಿ, ಕಾರ್ ಬಂದೇ ಬಿಡ್ತು. ಬಿಡೋ. ಅಲ್ಲೂ
ಇದು ಆಂಬುಲೆನ್ಸ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಅಲ್ಲೇನೋ ದುರಂತ ನಡೆದಿರ್ಬೇಕು ಅಂತ ಕಾಣಿಸುತ್ತೆ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ. ಅಶೋಕ್ ಬಿಡು. ಏನಿದು ರಸ್ತೆಲಿ ಅಷ್ಟೊಂದು ಅರ್ಜೆಂಟ ನಿನ್ಗೆ? ಏನು ಬೆಡ್ರೂಮ್ ಹೋಗೋಣ ಬಾ. ಊಟ ಮಾಡಲ್ವಾ? ನನಗೆ ಈ ಊಟ ಬೇಡ, ಆ ಊಟ ಬೇಕು. ಈ ಕೆಲ್ಸ ಇದೆ, ಆಮೇಲೆ ಬರ್ತೀನಿ. ಈಗ ಇಷ್ಟು ಸಾಕು. ಅಳಿಯಂದ್ರೆ ಊಟ ಮಾಡಲ್ವಾ? ಊಟ ಬೇಡ ಅತ್ತೆ. ಹಾಗಾದ್ರೆ ಒಂದ್ ಲೋಟ ಬಾದಾಮಿ ಹಾಲಾದ್ರೂ ಕುಡೀರಿ. ರಾಗಿಣಿ ಕಳಿಸಿ. ಸರಿ ಅಳಿ. ಓಹೋ, ಟ್ರೈನ್ ಓಡಿಸ್ತೀಯಾ? ಓಡ್ಸು. ನಾನು ಇಂಜಿನ್ಗೆ ಬಾಂಬ್ ಇಟ್ಬಿಡ್ತೀನಿ. ಏನೇ ಟಿಕ್ ಟಿಕ್ ಅಂತ ಗಡಿಯಾರ ಅಷ್ಟೊಂದು ಸ್ಪೀಡ್ ಆಗಿ ಓಡ್ತಾ ಇದೆ, ನೀನ್ ಇಷ್ಟೊಂದು ಲೇಟ್ ಮಾಡಿದ್ರೆ ಹೇಗೆ? ಗಡಿಯಾರ ಓಡಿದ್ರೇನು, ನಾನೆಲ್ಲೂ ಓಡೋಗಲ್ಲ ತಾನೆ. ತಗೋ ಹಾಲು. ಲೇ, ಹಾಲು ಆಮೇಲೆ ಕೊಡ್ತೀನಿ, ಮೊದ್ಲು ಜೇನ್ ಕೊಡು. ತರ್ತೀನಿ ಇರು. ಲೇ ಆ ಜೇನಲ್ಲ ಕಣೆ, ನಿನ್ ತುಟಿಲಿರೋ ಜೇನು. ಹೋಗೋ, ನಂಗೆ ನಾಚಿಕೆ ಆಗುತ್ತೆ. ಫಸ್ಟ್ ಲೈಟ್ ಆಫ್ ಮಾಡು. ಹಾ, ಆರ್ಸ್ದೆ. ಈಗ ಎಲ್ಲ ಕಡೆ ಕತ್ಲು, ಈಗ ಮುತ್ಕೊಡು. ಬಾದಾಮಿ ಹಾಲು. ಅಯ್ಯೋ ಮಾವ, ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿದೆ ಮಾವ. ನೀನ್ ಕೂತ್ಕೋ, ನೀನ್ ಕೂತ್ಕೋ. ಯಾಕೆ ಮಾವ ನಿಲ್ಲಿಸ್ಬಿಟ್ಟೆ? ನಾನ್ ಟ್ರೈನ್ ಚೈನ್ ಅನ್ನು ಯಾರೋ ಎಳೆದ್ ಬಿಟ್ಟಿದ್ದಾರೆ. ಶೆಡ್ಡಿಗೆ ಎನ್ಕ್ವೈರಿ ಮಾಡ್ತೀನಿ. ನೀನ್ ಮಲ್ಕೋ. ಅಲ್ಲ ಮಾವ, ಬಾಬಾ ಏನ್ ಸೆಕೆ. ನಾ ಕಿಟಕಿ ಬಾಗಿಲಲ್ಲಿ ತೆಗಿತೀನಿ. ನೀ ಮಲ್ಕೊ 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 ಮಲ್ಕೊ. ಡೋಂಟ್ ವೆರಿ ಡಾರ್ಲಿಂಗ್. ಅಲ್ಲೇನ್ ಮಾಡ್ತಿದ್ಯ ಮಾವ? ಪಕ್ಕನ ಮನೆ ಬಂದಿರೋ ಫಸ್ಟ್ ನೈಟ್ ಜೋಡಿ ಏನೇನೋ ಮಾತಾಡ್ತಿದ್ದಾರೆ. ಅವ್ರ ವಿಷಯ ನಮ್ಗೆ ಯಾಕೆ ಮಾವ? ನಿಮ್ಗೆ ಗೊತ್ತಿಲ್ಲ? ಅವ್ರ ಕಾರಿಂದ ಇಳಿದು ಕೂಡ್ಲೆ ರೋಡಲ್ಲೇ ತಪ್ಕೊಂಡು ಅಷ್ಟು ಕೊಳ್ಕಾಗ ನಡ್ಕೊಂಡವ್ರು ಇನ್ನು ಮನೆ ಒಳಗೆ ಎಷ್ಟು ಕೊಳ್ಕಾಗ ನಡ್ಕೋತಿದಾರೋ ಅನ್ನೋದನ್ನ ಚೆಕ್ ಮಾಡ್ತಾ ಇದೀನಿ. ಇನ್ನು ಸಮಾಜ ಸೇವೆ ಶುರುವಾಯ್ತು. ಡೋಂಟ್ ವೆರಿ ಡಾರ್ಲಿಂಗ್, ನೀನ್ 5 ನಿಮಿಷ ಸರಿ ಮಾಡ್ತೀನಿ. ಮೊದ್ಲು ಹಾಸಿಗೆ ಮೇಲೆ ಮಲ್ಕೋ. ತಡಿ 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 ತಡಿ, ನಾನೇ ಎತ್ ಮಲಗಿಸ್ತೀನಿ. ಎಲ್ಲಿ ನಿನ್ ಬಲ್ಗಾಲ್ ಸ್ವಲ್ಪ ಆ ಕಡೆ ಇಡು, ಎಡಗಾಲ್ ಈ ಕಡೆ ತಗೋ. ಹಾಗೆ ಸ್ವಲ್ಪ ಸೀರೆ ಮೇಲೆ ಎಳ್ಕೋ. ನಾಚಿಕೆ ಆಗುತ್ತೆ. ಈಗಲೇ ನಾಚಿಕೆ ಪಟ್ಕೊಂಡ್ರೆ ಆಮೇಲೆ ಹಾಗೆ. ಎಲ್ಲಿ ಈ ಎಡಗಾಲ್ ಎತ್ತಿ ನನ್ ತೊಡೆ ಮೇಲೆ ಇಡು. ಈಗ ಜಾದು ಮಾಡ್ತೀನಿ ನೋಡು. ಮೆತ್ಕೆ ಮೆತ್ಕೆ ನೋಡ್ತಾ ಇದೆ. ತಾಳು, ಹರಳೆಣ್ಣೆ ತರ್ತೀನಿ. ಓ, ಟಿವಿಯಲ್ಲಿ ಹೊಸ ರುಚಿ ಬಂದಾಗೆ. ಇದನ್ನ ಅಲ್ಲಿ ಇಟ್ಕೊಳ್ಳಿ, ಅದನ್ನ ಇಲ್ಲಿ ಇಟ್ಕೊಳ್ಳಿ, ಜೊತೆಗೆ ಹರಳೆಣ್ಣೆ ಇಟ್ಕೊಳ್ಳಿ. ಹರಳೆಣ್ಣೆ ಹಚ್ಚಿ ಮತ್ತೆ ಫಸ್ಟ್ ನೈಟ್ ಅಂದ್ರೆ ಹೇಗಿರ್ಬೇಕು ಮಾವ? ಫಸ್ಟ್ ನೈಟ್ ಅಂದ್ರೆ ಹಾಡು ಹೇಳ್ಕೊಂಡು ಗಲಾಟೆ ಮಾಡ್ಕೊಂಡು ಇರೋದಲ್ಲ, ಸೈಲೆಂಟ್ ಆಗಿರ್ಬೇಕು. ನೀನಿದ್ ಹಾಗೆ. ಹರಳೆಣ್ಣೆ ಹಚ್ಚಾಯ್ತು. ಈಗ ಜಾದು ಮಾಡ್ತೀನಿ ನೋಡು. ಎಲ್ಲಿ ಕಣ್ಮುಚ್ಚು. 1 2 3. ಹೋಯ್ತು ಹೋಯ್ತು, ಹಾಳಾಗೋಯ್ತು. ನಮ್ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ಎಂತ ಭವ್ಯವಾದ ಸಂಸ್ಕೃತಿ ನಮ್ದು.
ಕಾಳಿದಾಸ ಶಾಕುಂತಲ ಬರ್ದ, ವಾಲ್ಮೀಕಿ ರಾಮಾಯಣ ಬರ್ದ, ವಾತ್ಸಾಯನ ಕಾಮಸೂತ್ರ ಬರ್ದ. ಇಂಥ ಭವ್ಯಾದ ಸಂಸ್ಕೃತರ ನಮ್ ದೇಶವನ್ನ ಯುವ ಜನಾಂಗ ಹಾಳು ಮಾಡಾಕ್ತದೆ. ಇದೊಂದು ಸ್ವಲ್ಪ ತಿಕ್ಕರೆ ಎಲ್ಲ ಸರಿ ಹೋಗುತ್ತೆ. ಈಗ ಅಬ್ಬಾಬಾಬಾಬಾ, ಎಂತ ಕೊಳಕ್ ಮಾತು, ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ. ಕೇಳೋಕ್ಕಾಗಲ್ಲ ಅಂತ ಮತ್ತ್ಯಾ ಕಿವಿ ಹೊಡ್ತಾ ಇದ್ಯಾ? ಯಾಕಂದ್ರೆ ಇವ್ರು ಇನ್ನೂ ಒಳಗಡೆ ಏನ್ ಕೊಳಕ್ ಮಾತಾಡ್ತಿದಾರ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ನೈಟ್ ಹೀಗಾಗೋಯ್ತಲ್ಲೋ. ಡೋಂಟ್ ವೆರಿ ಡಾರ್ಲಿಂಗ್, ಇನ್ನು ಫುಲ್ ನೈಟ್ ಇದೆ ಮ್ಯಾಚ್ ಆಡೋದಕ್ಕೆ. ಹೌದೌದೌದು, ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇದು 1 ನೈಟ್ ಮ್ಯಾಚ್. ಅದಕ್ಕೆ ಆವಾಗಿನ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗೆ ಎತ್ತಿ ಅಲ್ಲಿಡು, ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು, LBW ಆಯ್ತು. ಅಯ್ಯೋ ಮಾವ, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಅವ್ರ ಕೆಲ್ಸ ಅವ್ರು ಮಾಡ್ತಾರೆ, ನಿನ್ ಕೆಲ್ಸ ನೀನ್ ಮಾಡು. ನನ್ ಕೆಲ್ಸ ಎಲ್ಲ ನಾನು ಫಿನಿಶ್ ಮಾಡೇ ಇಲ್ಲಿಗೆ ಬಂದಿರೋದು. ಈಗ ಹೇಗಿದೆ ಡಾರ್ಲಿಂಗ್? ಅಪ್ಪ ಆರಾಮಾಗಿದೆ. ಇದು ಮಂತ್ರದಂಡ, ಮುಟ್ಸಿದ್ರೆ ನವ್ವೆಲ್ಲ ಮಾಯ. ಓಹೋ, ನೀನ್ ಮಂತ್ರ ಅಯ್ಯೋ, ಇನ್ ತಡಿಯಕ್ ಆಗುದಿಲ್ಲ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ರಾತ್ರಿ ಎಲ್ಲ ಇವ್ರು ಕ್ರಿಕೆಟ್ ಕಾಮೆಂಟ್ ಕೇಳ್ಬೇಕಾಗತ್ತೆ. ಮಾಡ್ತೇನೆ ಇವ್ರಿಗೆ. ನೀನ್ ಮಲ್ಕೋ, ಏನಾದ್ರು ಮಾಡ್ಕೊ ಹೋಗು. ಕ್ರಿಕೆಟ್ ಕಾಮೆಂಟ್. ಓ, ಅಲ್ಲೇನೋ ದುರಂತ ನಡೆದಿರೋ ಹಾಗೆ ಕಾಣಿಸುತ್ತೆ. ಬಾ ನೋಡ್ಕೊಂಡ್ ಬರೋಣ. ನೀವೇ ಹೋಗಿ ನೋಡ್ರಿ. ಸರಿ. ಹೇಗೆ? ಅಯ್ಯೋ, ಬುಡ್ಡ ನನ್ ಮಗ. ಏನೋ ದುರಂತ ನಡೆದಿದೆ, ನೋಡೋಣ ಅಂತ ಬಂದ್ರೆ ಏನು ನಡೆದೇ ಇಲ್ವಲ್ಲ. ದುರಂತ ನಡಿಬೇಕಾ? ಈಗ ನಡೀತೆ ದುರಂತ. ತಲೆ ಮೇಲೆಲ್ಲ ಕಲ್ ಬೀಳ್ತಾ ಇದೆಯಲ್ಲಪ್ಪ. ಇದು ಬಾಣಾಮತಿನೇ. ತಲೆ ತಿರುಗೋ ಅಂತ ಸೆನ್ಸೇಷನಲ್ ನ್ಯೂಸ್. ಏನಾಗ್ತಿದೆ ನನಗೆ? ಏನಾದ್ರೂ ಅಂದರ್ಕ ಪ್ರಾಬ್ಲಮ್? ನೋ 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 ನೋ, ಐ ಆಮ್ ಸಿಂಹ, ನರಸಿಂಹ. ಅಂದರು ಸ್ಟ್ರಾಂಗು, ಬಾರು ಸ್ಟ್ರಾಂಗು. ಆದ್ರೂ ಯಾಕೆ ಫೇಲ್ ಆಗ್ತಾ ಇದ್ದೀನಿ? ವೈ? ಬಾದಾಮೇಲೆ ಕುಡ್ದೆ. ಬಾದಾಮೇಲೆ ಕುಡ್ದ್ಮೇಲೆ ನಂಗೆ ಹೀಗಾಗ್ತಾ ಇರೋದು. ಬಾದಾಮಿಯಲ್ಲಿ ಮೊದ್ಲಿನಂಗೆ ನನ್ನ ದೇಹಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಬಾದಾಮೇಲೆ ಇಂಜೂರಿಯಸ್ ಟು ಹೆಲ್ತ್. ಅದಕ್ಕೆ ನನಗೆ ಇದೇ ಅಳಿಯಂದ್ರೆ ಒಬ್ರೇ ಮಾತಾಡ್ಕೊಳ್ತಿದ್ದೀರಾ? ಏನಿಲ್ಲ ಅತ್ತೆ, ಸುಮ್ನೆ ಬೇಜಾರಾಗಿತ್ತು. ಅಳಿಯಂದ್ರೆ ಹೇಗೋ 2 ದಿನ ರಜೆ ಇದೆ ಅಲ್ವಾ? ಜೊತೆಗೆ ಇನ್ನೂ 2 ದಿನ ರಜೆ ಹಾಕಿ ಗಂಡ ಹೆಂಡತಿ ಇಬ್ರು ಎಲ್ಲಾದ್ರೂ ಪಿಕ್ನಿಕ್ ಹೋಗ್ ಬನ್ನಿ. ಜಾಗನೂ ಚೇಂಜ್ ಆದಾಗಿರುತ್ತೆ. ಎಸ್, ಒಳ್ಳೆ ಐಡಿಯಾನೆ. ಹೌದಾ ಅಜ್ಜಿ? ಪಿಕ್ನಿಕ್ ಅಲ್ಲಿ ಏನೇನಿರುತ್ತೆ? ಅಲ್ಲಿ ಸಮುದ್ರ ಇರುತ್ತೆ, ಹೊಳೆ ಇರುತ್ತೆ, ದೊಡ್ಡ ದೊಡ್ಡ ಮೀನ್ ಇರುತ್ತೆ, ಕಪ್ಪೆ ಚಿಪ್ ಇರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಬೋಟ್ಗಳಿರುತ್ತೆ. ನೀನು ಬೋಟ್ ನಲ್ಲಿ ಸುತ್ತಾಡ್ಕೊಂಡ್ ಬರ್ಬೋದು. ನೀನು ಅವ್ರ ಜೊತೆ ಪಿಕ್ನಿಕ್ ಹೋಗ್ತೀಯಾ? ಎಲ್ಲ ಬಟ್ಟೆ ತಗೊಂಡ್ಯಾ? ತಗೊಂಡಿದ್ದೀನಿ ಮಾವ. ಅತ್ತೆ, ನಾವ್ ಹೋಗ್ತಿರೋದ್ ಕಾಶಿಗ ರಾಮೇಶ್ವರಕ್ಕೋ? ಅಯ್ಯೋ, ಕಾಶಿಗೆ ಹೋಗೋಂತ ಕರ್ಮ ನಿಮ್ಗೇನ್ ಬಂತಳಿ ಅಂದ್ರೆ? ನೀವು ಜಾಲಿಯಾಗಿ ಪಿಕ್ನಿಕ್ ಹೊರಡಿ, ನಾನು ಊರ್ಗ್ ಹೋಗಿ ಯಜಮಾನ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗಾದ್ರೆ ಅಮ್ಮ? ನಾನು ಸ್ವಲ್ಪ ದಿನ ನಮ್ಮ ಅಕ್ಕನ ಮನೇಲಿ ಇದ್ಬಿಟ್ಟು ಬರ್ತೀನಿ. ಸರಿ. ಹೊರಟ್ರ ಅಳಿ ಅಂದ್ರೆ? ಹೌದತ್ತೆ. ಕ್ಷೇಮವಾಗಿ ಹೋಗಿ ಲಾಭ ವಾಪಸ್. ಆಯ್ತತ್ತೆ. ಪುಟ್ಟಿ, ಅಜ್ಜಿ ಜೊತೆ ಹುಷಾರಾಗಿರಮ್ಮ. ಅಪ್ಪ, ನಾನು ಬರ್ತೀನಪ್ಪ ಪಿಕ್ನಿಕ್ಗೆ. ನಾವು ಪಿಕ್ನಿಕ್ ಹೋಗೋದು ನಿನ್ ಯಾರು ಹೇಳಿದ್ರು? ಎಲ್ಲೋ ನೀವ್ ಹೇಳಿದ್ದನ್ನೇ ಕೇಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ. ನೀವ್ ಹೊರಡಿ ಅಳಿ ಅಂದ್ರೆ ಟೈಮ್ ಆಯ್ತು. ನಾನು ಬರ್ತೀನಿ ಸಮುದ್ರ ನೋಡಕ್ಕೆ. ನಾನೇ ಸಮುದ್ರ ನೋಡಕ್ ಹೋಗ್ತಿದ್ದೀನಿ. ನಾನು ಹೋಗ್ತಿರೋದು ಆಫೀಸ್ ಕೆಲ್ಸಕ್ಕೆ ಅಲ್ವೇನೆ? ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಾನು ಇದುವರೆಗೂ ಸಮುದ್ರನೂ ನೋಡಿಲ್ಲ, ಬೋಟಲ್ಲೂ ಹೋಗಿಲ್ಲ. ಪುಟ್ಟಿ, ಅವರು ಸಮುದ್ರ ನೋಡಕ್ ಹೋಗ್ತಾ ಇಲ್ಲಮ್ಮ. ಹೌದಾ ಅಜ್ಜಿ? ಹೌದು ಪುಟ್ಟಿ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಪುಟ್ಟಿ, ಇವ್ರು ಹೇಳ್ತಾ ಇರೋದು ನಿಜ. ಹೌದಾ? ಯಾಕಜ್ಜಿ ಗಿಣ್ತಾ ಇದ್ಯಾ? ಯಾಕತ್ತೆ ಮಗುನ್ ಗಿಣ್ತಾ ಇದ್ರ? ಮತ್ತೆ ನೋಡಿ ಹೇಗ್ ಆಟ ಮಾಡ್ತಿದ್ದಾಳೆ. ಮಕ್ಳು ಅಂದ್ರೆ ಹಾಗೇನೆ. ಪುಟ್ಟಿ, ಬಾ ಅಮ್ಮ ಇಲ್ಲಿ. ಪುಟ್ಟಿ, ನೀನ್ ಚಿಕ್ಕ ಸಮುದ್ರ ನೋಡ್ತೀಯೋ ದೊಡ್ಡ ಸಮುದ್ರ ನೋಡ್ತೀಯೋ? ದೊಡ್ಡ ಸಮುದ್ರ ನೋಡ್ತೀನಿ. ಅದು ನಮ್ಮೂರಲ್ಲಿದೆ. ಹೌದಾ ಅಜ್ಜಿ? ಕರ್ಕೊಂಡ್ ಹೋಗ್ತೀನಿ, ಬರ್ತೀಯಾ? ಅಳಿಯಂದ್ರೆ ನೀವಿನ್ ಹೊರಡಿ. ಅಳಿ ಅಂದ್ರೆ ಬಾದಾಮಿ ಪೌಡರ್ ಕೊಡ್ತೀನಿ ರೀ. ಬೇಡ ಅತ್ತೆ. ಯಾಕಳಿ ಅಂದ್ರೆ? ಅದು ಹೋಟೆಲ್ ಸಿಗುತ್ತೆ ಬಿಡಿಯತ್ತೆ. ಅಯ್ಯೋ, ಹೋಟ್ಲಲ್ಲಿ ಮಾಡಿದ್ದು ಚೆನ್ನಾಗಿರಲ್ಲ ಅಳಿ ಅಂದ್ರೆ. ನಾನೇ ಕೈಯಾರ ಮಾಡಿದ್ದು ನಿಮ್ಗೋಸ್ಕರ. ತಗೊಂಡ್ ಹೋಗಿ. ಒಂದ್ 2 ದಿವಸ ಹೋಟೆಲ್ ಕುಡಿದ್ಬಿಟ್ರೆ ಏನಾಗೋದಿಲ್ಲ. ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಯಮಗಂಡ ಕಾಲ ಬಂದ್ಬಿಡುತ್ತೆ. ನಾನು ಹೋಗ್ಬಿಡ್ತೀನಿ. ಬೇಗ ಬರ ರಗಣಿ, ಬೇಗ ಬೇಗ ಬೇಗ.